ಪವಾಡ ವೀರ ಆಂಜನೇಯ ದೇವಸ್ಥಾನದ ಜಾತ್ರೆ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಹನುಮ ಜಯಂತಿ ನಿಮಿತ್ತ ಪವಾಡ ವೀರ ಆಂಜನೇಯ ಸ್ವಾಮಿ ದೇವಸ್ಥಾನ ಜಾತ್ರೆಯನ್ನು ಬಹಳ ವಿಜೃಂಭಣೆಯಿಂದ ಇಲ್ಲಿನ ಜನರು ಆಚರಿಸುತ್ತಿದ್ದಾರೆ ಎಂದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಸದಸ್ಯರಾದ ಶಂಕರ್ ಶೆಲ್ಕೆರವರು ಹೇಳಿದರು. ಆನಂದ್ ಸಿಂಗ್ ರವರು ಸಂಗ್ರಾಮ್ ಸುದ್ದಿಗಾರರೊಂದಿಗೆ ಮಾತನಾಡಿ, ಸತತ 20 ವರ್ಷಗಳಿಂದ ಪವಾಡ ವೀರ ಆಂಜನೇಯ ಸ್ವಾಮಿ ಮತ್ತು ಚಿಟ್ಲಮ್ಮ ದೇವಿ ಜಾತ್ರಾ ಮಹೋತ್ಸವ ಮಾಡುತ್ತಾ ಬಂದಿದ್ದೇವೆ ಎಂದು ಹೇಳಿದರು. ರವೀಂದ್ರ ಲೋಲೆನವರ್ ಮಾತನಾಡಿ, ಈ ಜಾತ್ರಾ ಮಹೋತ್ಸವದ ಅಂಗವಾಗಿ ಪವಾಡ ವೀರ ಆಂಜನೇಯ ದೇವಸ್ಥಾನ ಸಹಸ್ರಾರು ಜನರು ಬರುತ್ತಾರೆ. ವಿಶೇಷವಾಗಿ ಸತ್ಯನಾರಾಯಣ ಪೂಜೆಯನ್ನ ಸಲ್ಲಿಸಲಾಗುತ್ತದೆ. ಬಂದ ಭಕ್ತಾದಿಗಳಿಗೆ ಯಾವುದೇ ರೀತಿಯ ಕೊರತೆಯಾಗದಂತೆ ಅನ್ನ ಪ್ರಸಾದದ ವ್ಯವಸ್ಥೆ ಕೂಡ ಮಾಡಿಸಿರುತ್ತೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಹೇಶ್ ಡವಳೆ, ಮುತ್ತು ಮಡಿವಾಳರ್, ಅಜಿತ್ ಹಿಟ್ನಳ್ಳಿ, ಆನಂದ್ ಡವಳೆ, ರಮೇಶ್ ಪತ್ತಾರ್, ಅರ್ಚಕರು ಸಿದ್ದರಾಮಯ್ಯ ಹರ್ಕುನಿಮಠ್, ನಿತಿನ್ ಜವಳೇಕರ್, ಭಾರತಿ ದಳವಾಯಿ ಸೇರಿದಂತೆ ಅನೇಕರು ಭಕ್ತಾದಿಗಳು ಇದ್ದರು. ಪವನಸೂತ್ರ ಹನುಮಾನ್ ಕಿ ಜೈ. ಇವತ್ತಿನ ಹನುಮ ಜಯಂತಿ ನಿಮಿತ್ತ ಧಾರವಾಡದಲ್ಲಿರುವ ಪವಾಡ ಆಂಜನೇಯ ಒಂದು ದೇವಸ್ಥಾನದ ಚರಂತಿಮಠ್ ಗಾರ್ಡನ್ ಪ್ರತಿ ವರ್ಷದಂತೆ ಈ ವರ್ಷವೂ ಅತಿ ವಿಜೃಂಭಣೆಯಿಂದ ಇಲ್ಲಿನ ನಾಗರಿಕರು ಎಲ್ಲರೂ ಸೇರಿ ಈ ಪ್ರತಿ ವರ್ಷದಂತೆ ಈ ವರ್ಷವೂ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಯುವ ಮಿತ್ರರು ಸೇರಿ ಇವತ್ತು ಜಾತ್ರೆಯನ್ನು ಅತಿ ಒಂದು ವಿಜೃಂಭಣೆಯಿಂದ ಆಚರಿಸಿದ್ದಾರೆ. ಅದೇ ರೀತಿ ಇವತ್ತು ಆಂಜನೇಯ ಎಲ್ಲರಿಗೂ ಪ್ರತಿ ವರ್ಷ ನನ್ನ ಸೇವಾ ಮಾಡ್ತಾರೆ, ಅತಿ ಹೆಚ್ಚಿನ ಅವ್ರಿಗೆ ಆರೋಗ್ಯ ಆಯುಷ್ಯ ಕೊಟ್ಟು ಅವ್ರಿಗೆಲ್ಲರಿಗೂ ಚೆನ್ನಾಗಿ ಇಡಲಿ ಆಂಜನೇಯನ ಕಡೆ ಬೇಡಿಕೊಂಡು ಈ ಪ್ರತಿವಂತ ಈ ವರ್ಷವನ್ನು ಆಚರಣೆ ಮಾಡಿ ಎಲ್ಲ ಸುಧಾರಣಾ ಒಂದು ಸದಸ್ಯರಿಗೆ, ಸಮಿತಿ ಎಲ್ಲ ಸದಸ್ಯರಿಗೆ, ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ಎಲ್ಲರಿಗೂ ವಂದಿಸುತ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಇವತ್ತಿನ ದಿವಸ ಶ್ರೀ ಪವಾಡ ವೀರ ಆಂಜನೇಯದ ಹನುಮನ್ ಜಯಂತಿಯ ದಿನದಂದು ಇವತ್ತು ಬೆಳಿಗ್ಗೆ ಹೋಮ, ಆಮೇಲೆ ಸತ್ಯನಾರಾಯಣ ಪೂಜೆ ಹಾಗೂ ವಿಶೇಷ ಪೂಜೆ ಅದರಂತೆ ಮತ್ತು ಈಗ ಮಧ್ಯಾಹ್ನ ನಮ್ದು ಇಲ್ಲಿ ಟೋಟಲ್ ವಾರ್ಡ್ ನಂಬರ್ 8, 7 ಇಲ್ಲಿ ಆಜುಬಾಜು ಎಲ್ಲರಿಗೂ ಒಂದು ಮಿನಿಮಮ್ ಒಂದು 4,000 ಜನದ ಅನ್ನ ಸಂತರ್ಪಣೆ ಮಧ್ಯಾಹ್ನ ಚಾಲೂ ಆಗಿತ್ತು. ಈಗ ಆಮೇಲೆ ಪ್ರತಿ ವರ್ಷ ಕೂಡ ಈ ನಮ್ಮ ಹನುಮ ಜಯಂತಿ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. ಅದೇ ರೀತಿ ಎಲ್ಲರಿಗೂ ಕೂಡ ಈ ಹನುಮ ಜಯಂತಿಯ ಶುಭಾಶಯಗಳು ಹೇಳ್ತಾ ಇದು ಸುಮಾರು ಒಂದು 50 ವರ್ಷದಿಂದ ಇದು ಗುಡಿ ಅದ ಇದು ಏನ್ರಿ. ಈ ಚಿಟ್ಲುನ್ ಗುಡಿ ಏನೈತಲ್ಲ, ಚಿಟ್ಲುನ್ ಗುಡಿ ಮೊದಲಿಂದ ಹುಟ್ಟಿದಾಗಿಂದ ನಾವು ನೋಡ್ಕೊಂಡು ಬಂದೀವಿ. ಅದಾದ ನಂತರ ಈ ಹನುಮನ್ ಜಯಂತಿ 20 ವರ್ಷದಿಂದ ಗುಡಿ ಆಗಿತ್ತು. ಆನಂದ್ ಸಿಂಗ್ನ ಪವಾಡ ಹನುಮಂತ ನಾವು ಮಾಡಕತ್ತೆ 20 ವರ್ಷ ಆಯ್ತು. ಈ ಕಾರ್ಯಕ್ರಮ ಅನ್ನ ಸಂತರ್ಪಣೆ ಪ್ರತಿ ವರ್ಷ ಮಾಡುತ್ತಾ ಇದ್ದೇವೆ. ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು 20 ವರ್ಷದಿಂದ ಚೆನ್ನಾಗಿ ಮಾಡ್ತಾ ಬರ್ತಾ ಇದೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದೆ. ಇದು ಚಾಂತಮಠ ಆಮೇಲೆ ಸತ್ಯನಾರಾಯಣ ಪೂಜೆ ಪ್ರತಿಯೊಂದು ಕಾರ್ಯಕ್ರಮ 3 ವರ್ಷ ನಾವು ಈಗ ಅನ್ನ ಸಂತರ್ಪಣೆ ಮಾಡ್ಕೊತಾ ಬಂದಿದ್ದೀವಿ. ಕಂಟಿನ್ಯೂ ಮಾಡ್ತಾರೆ. 24ರಿಂದ 5 ಸಾವಿರ ಜನ ಊಟ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಹೆಚ್ಚು ಮಾಡ್ತಾ ಇದ್ದೀವಿ. ಇವತ್ತು ಫುಲ್ ನೈಟ್ ಅದ, ನೈಟ್ ಮಟ್ಟ ಊಟ. ಹೌದು, ಇವತ್ತು 11 ಗಂಟೆಗೆ ಚಾಲು ಆಗಿದೆ. ನೈಟ್ 11 ಗಂಟೆ ಮಟ್ಟ ಊಟ. ಊಟದ ವ್ಯವಸ್ಥೆ ಏನೇನಿರುತ್ತೆ? ಊಟದ ವ್ಯವಸ್ಥೆ ಗೋಧಿ ಹುಗ್ಗಿ ಮಾಡಿದ್ವಿ, ಅನ್ನ, ಸಾರು, ಬದ್ನಿಕಾಯಿ ಪಲ್ಯ, ಉಪ್ಪಿನಕಾಯಿ ಎಲ್ಲ ಬಂದ ಭಕ್ತರಿಗೆ ಯಾರಿಗೂ ಒಳ್ಳೆ ಹೋಗಂಗೆ ಮಾಡಿದ್ವಿ. ಕಾರ್ಯಕ್ರಮ ಮತ್ತು ಏನೇನು ಹಮ್ಮಿಕೊಂಡು ಕಾರ್ಯಕ್ರಮಗಳು ಯಾವುವು ಸಣ್ಣದ ಗುಡಿ ಅಂತ ಅದು ಸಣ್ಣ ಮೊದಲೇಕನ್ನಾದ್ರು ಗುಡಿ ಅದನ್ನು ಸ್ವಲ್ಪ ಮೈಕಲ್ ಜೀರ್ಣೋದ್ಧಾರ ಮಾಡಿ ಅದನ್ನು ಉದ್ಧಾರ ಮಾಡಿದ್ದೀವಿ. ಆಮೇಲೆ ಆ ಗುಡಿಯನ್ನು ಭಕ್ತಾದಿಗಳು ಗೊಬ್ಬರ ಇಂಥವು ಏನಾದರೂ ಶ್ರೀರಾಮ್ ಜೈ ಹನುಮಾನ್. ಈಗ ನಾವು ಪ್ರತಿ ವರ್ಷ ನಮ್ಮ ಚರಂತಿ ಗಾರ್ಡನ್ ಇರುವಂತ ಶ್ರೀ ಪವಾಡ ಪುರುಷ ಹನುಮಂತ ದೇವರ ಜಾತ್ರೋತ್ಸವ ಪ್ರತಿ ಸಲ ನಾವು ಮಾಡ್ಕೊಂತ ಬರ್ತೀವಿ. ತುಂಬಾ ದೊಡ್ಡದಾಗಿ ಎಲ್ಲ ವಿಜೃಂಭಣೆಯಿಂದ ಎಲ್ಲ ಗುರು ಹಿರಿಯರು ಕೂಡಿ ಎಲ್ಲರೂ ಕೂಡಿ ಜಾತ್ರೆ ಮಹೋತ್ಸವನ ಮಾಡ್ತೀವಿ. ತುಂಬಾ ಪವಾಡ ಪುರುಷ ಹನುಮಂತ ಅವನು ಎಲ್ಲರೂ ಬಂದ ದರ್ಶನ ಮಾಡಬೇಕಾಗಿ ವಿನಂತಿ. ಶ್ರೀ ಪವಾಡ ವೀರಾಂಜನೇಯ ಚರಂತಿಮಠ ಗಾರ್ಡನ್ ಇದು ನಿಂಗನಗೌಡರು ಹೊಲದಲ್ಲಿ 25 ವರ್ಷದಿಂದ ಇಲ್ಲಿ ಪ್ರತಿ ವರ್ಷವೂ ಅನ್ನಪ್ರಸಾದ. ಇವತ್ತಿನ ದಿವಸ ಸತ್ಯನಾರಾಯಣ ಪೂಜೆ ಇತ್ತು. ಎಲ್ಲ ಭಕ್ತಾದಿಗಳು ಇಲ್ಲಿ ಏನತ್ತಲ್ಲ ಹೆಚ್ಚಿನ ಮಂದಿ ಸೇರಿ ಆಮೇಲೆ ಎಲ್ಲ ಯುವಕ ಮಿತ್ರರು ಹಾಗೂ ಹಿರಿಯರು ಕೂಡಿ ಇಲ್ಲೇನೈತಲ್ಲ ವರ್ಷಕ್ಕೆ ವರ್ಷ ಜೀರ್ಣೋದ್ಧಾರ ಮಾಡಾಕತ್ತಾರೆ. ಭಾಳ ಇಂಪ್ರೂವ್ಮೆಂಟ್ ಮಾಡ್ಯಾರ.
ದೇವ್ರು ಎಲ್ಲರಿಗೆ ಆಯುಷ್ಯ ಆರೋಗ್ಯವನ್ನು ಕೊಡಬೇಕಂತೇಳಿ ದೇವರಲ್ಲಿ ವಿನಂತಿ ಮಾಡ್ತೀನಿ. ಎಲ್ಲರೂ ಭಕ್ತರನ್ನ ಸೆಳೆಯುವಂಥ ಕೆಲಸ ಮಾಡಿದ್ದಾರೆ. ಅದರಿಂದ ಅದರ ಅಂಡರ್ ಒಳಗೆ ಚಿಕ್ಕಲಮ್ಮನ ದೇವಸ್ಥಾನ, ಇವೆರಡೂ ಸಮೂಹಗೊಂಡಿರುವಂಥ ದೇವಸ್ಥಾನ ಎಲ್ಲೂ ಇಲ್ಲ ಧಾರವಾಡದಲ್ಲಿ. ಮಹತ್ವವಾದಂಥ ಗುಡಿ ಪವಾಡಾಂಜನೇಯ. ಇವತ್ತು ಭಕ್ತಾದಿಗಳು ನೋಡ್ಬೋದು ನೀವು, ತುಂಬಿ ಕೊಡ್ತಾ ಇದ್ದಾರೆ. ಇವತ್ತು ಜನ ಸಮೂಹ ಇಲ್ಲಿದೆ. ಬೆಳಗ್ಗೆ 11 ಇವತ್ತು ಏನು ಮಾಡಬೇಕು ಗಣಪತಿ ಈ ಹನುಮಂತನ ಗುಡಿ ಅಂತಂದ್ರೆ ಈ ಗಣಹೋಮ, ಆಮ್ಯಾಗ ಚಿಕ್ಕಲಮ್ಮನ ದೇವಸ್ಥಾನದ ಪೂಜಾ ಅರ್ಚನೆ, ಮತ್ತು ಇವತ್ತು ಏನಿದೆ ಇವತ್ತು ಭಕ್ತ ಸಮೂಹ ನಾವು ನೋಡ್ಬೋದು, ಕಣ್ಣಾರೆ ಕಣ್ಣು ತುಂಬ್ಕೋಬಹುದು ಅನ್ನುವಂಥ ಸಿಚುವೇಶನ್ ಇವತ್ತು ಉದ್ಭವವಾಗಿದೆ. ತಾನೇ ದೇವರು ಎಲ್ಲರನ್ನ ಒಂದು ಗೊತ್ತಿದ್ದಾನೆ. ಇವತ್ತು ಈ ಕಾರ್ಯ ಹೆಂಗಿದೆ ಅಂದರೆ ಯಶಸ್ವಿಯಾಗಿ ನಡೀತಾ ಇದೆ. ಇನ್ನೂ ಯಶಸ್ವಿ ಆಗಲಿ ಅನ್ನೋದನ್ನು ನಮ್ಮ ಹಾರೈಕೆ. ಜೈ ಹನುಮಾನ್, ಜೈ ಚಿತ್ರಲಮ್ಮ. ಮಾಡ್ತಾ ಇದ್ವಿ. 1 ವರ್ಷ ಆಯಿತು, 3 ವರ್ಷ ಆಯಿತು. ಅದಕ್ಕಿಂತ ಮುಂಚಿತವಾಗಿ ಪಲಾವು ಸಿಕಾಯಿ ಸಾಧನೆ ಮಾಡಿದ್ದೀವಿ. ಈಗ ಊಟನೂ ನಾವು ದೇವಸ್ಥಾನಕ್ಕೆ ಜನರಿಗೆ ಮಾಡಿದ್ದೀವಿ.